ಹುಬ್ಬಳ್ಳಿಯಲ್ಲಿ ಗರ್ಭಿಣಿ ಮಹಿಳೆಯನ್ನ ತಂದೆಯೇ ಕೊಲೆ ಮಾಡಿರುವಂತಹ ಘಟನೆ ನಡೆದಿದೆ. ಹುಬ್ಬಳ್ಳಿಯಲ್ಲಿ ತಂದೆಯಿಂದಲೇ ಗರ್ಭಿಣಿ ಮಗಳ ಹತ್ಯೆ ಮಾಡಿರುವಂತಹ ಘಟನೆ ನಡೆದಿದ್ದು, ದಲಿತ ಯುವಕನನ್ನ ಪ್ರೀತಿಸಿ ಮಗಳು ಮದುವೆಯಾಗಿದ್ದಳು. ವಿವೇಕಾನಂದ ಎಂಬಾತನ ಮದುವೆಯಾಗಿದ್ದ ಮಾನಿಯಾ ದಲಿತ ಯುವಕನನ್ನ ಪ್ರೀತಿಸಿ ಮದುವೆಯಾಗಿದ್ರು. ಮೇಲ್ಜಾತಿ ಯುವತಿ ದಲಿತ ಯುವಕನ ಮದುವೆಯಾಗಿದ್ದಕ್ಕೆ ತಂದೆ ಸಿಟ್ಟು ನೆತ್ತಿಗೇರಿತ್ತು. ಇಂದು ಸಂಜೆ ಮಗಳ ಮನೆಗೆ ತಂದೆ ನುಗ್ಗಿ ದಾಂಧಲೆ ನಡೆಸಿದ್ದು, ಹೆತ್ತ ತಂದೆಯಿಂದಲೇ ಗರ್ಭಿಣಿ ಮಗಳ ಹತ್ಯೆಯಾಗಿದೆ. ದಾಳಿ ವೇಳೆ ಯುವಕ ಸೇರಿ 6 ಜನರು ಗಂಭೀರವಾಗಿ ಗಾಯವಾಗಿದ್ದು, ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಒಟ್ಟಾರೆಯಾಗಿ ಹೆತ್ತ ತಂದೆಯಿಂದಲೇ ಗರ್ಭಿಣಿ ಮಗಳ ಹತ್ಯೆಯಾಗಿದ್ದು, ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕವಲೆ ಹೊಡ್ಕೊಂಡ್ರಿ ಗಾಡಿ, ಆದರೂ ಕವಲೆಗೆ ಬಂದ್ರಿ, ಬಂದು ಮ್ಯಾಗ ಹತ್ತೆ ಬಿಡ್ತೀರಿ ಗಾಡಿ ಹಿಂದಿನ ಗಾಲಿಗೆ. ನಾನು ಗಪ್ನ ಕುಲ್ಲ ಆಗಿಬಿಟ್ಟೆ ರೀ. ಸ್ವಲ್ಪ ಆಳ ಹೈಟ್ ಅದನ್ರಿ, ನನ್ನ ಗಾಡಿ ಕುಲ್ಲ ಆತು. ಓಡಿ ಹೋಗ್ಬಿಟ್ಟೆ. ನಾನು ಹೆಂಗಿದ್ರು ಕೊಲ್ಲಾಕ ಬಂದ್ರೆ ಅಂತೇಳಿ ಓಡಿ ಹೋಗೋದೆ. ಕಾಲು ಆದರೂ ಭಾಳ ತ್ರಾಸ ಮಾಡ್ತೀವಿ. ಹೋದೆ ರೀ. ಆದರೂ ವಿವೇಕಾನಂದ ಅವ್ರ ಮನೆಯಾಗಿದ್ದರು ರೀ ಸರ್. ಮನೆಯಾಗಿದ್ದ ಅವನು ಓಡೋಗೇನ? ಅದು ಏನು ಮಾಡಿದವ್ರು ನಾನು ಕಟ್ ಮಾಡಿಬಿಟ್ರಿ. ನಾನು ಕವಲೆ ಹೊಡ್ಕೊಂಡೆ ರೀ ಗಾಡಿ, ಆದರೂ ಕವಲೆಗೆ ಬಂದ್ರಿ, ಬಂದು ಮ್ಯಾಗ ಹತ್ತೆ ಬಿಡ್ತೀರಿ ಗಾಡಿ ಹಿಂದಿನ ಗಾಲಿಗೆ. ನಾನು ಗಪ್ನ ಕುಲ್ಲ ಆಗಿಬಿಟ್ಟೆ ರೀ. ಸ್ವಲ್ಪ ಆಳ ಹೈಟ್ ಅದನ್ರಿ, ನನ್ನ ಗಾಡಿ ಕುಲ್ಲ ಆತು. ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಸುನಿಲ್, ಹೆತ್ತ ತಂದೆಯಿಂದಲೇ ಗರ್ಭಿಣಿ ಮಗಳ ಹತ್ಯೆ ಮಾಡಲಾಗಿದೆ. ಯಾವಾಗಾಯ್ತು ಘಟನೆ? ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ನಿಜಕ್ಕೂ ಕೂಡ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಕೃತ್ಯ ಹುಬ್ಬಳ್ಳಿಯ ಒಂದು ತಾಲೂಕಿನಲ್ಲಿ ನಡೆದಿರುವಂಥದ್ದು. ಇಮಾನ್ ಈರಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಮಾನ್ಯ ಮತ್ತು ವಿವೇಕಾನಂದ ಪರಸ್ಪರ ಪ್ರೀತಿ ಮಾಡ್ತಾ ಇರ್ತಾರೆ. ಅವರು ಮದುವೆಯನ್ನು ಕೂಡ ಆಗಿರ್ತಾರೆ. ಈ ಒಂದು ಮದುವೆಗೆ ಸಹಜವಾಗಿ ಮೇಲ್ಜಾತಿಯ ಒಂದು ಯುವತಿ ಆಗಿರೋದ್ರಿಂದ ಯುವತಿ ಮನೆಯಿಂದ ಸಾಕಷ್ಟು ಒತ್ತಡ ಇರುತ್ತೆ. ಇನ್ನು ದಲಿತ ವರ್ಗಕ್ಕೆ ಸೇರಿದಂತಹ ವಿವೇಕಾನಂದ ಇಬ್ಬರು ಕೂಡ ಪ್ರೀತಿ ಮಾಡಿ ಹಾವೇರಿಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಇದು ಎಲ್ಲವೂ ತಣ್ಣಗಾಗುವಂತಹ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮತ್ತು ತಹಸೀಲ್ದಾರ್ ಅವರು ಇಬ್ಬರು ಕೂಡ ಎರಡೂ ಕುಟುಂಬದವರನ್ನು ಕರೆಸಿ ಮಾತುಕತೆಯನ್ನು ಆಡಿರ್ತಾರೆ. ಇದಾದ ಬಳಿಕ ತಣ್ಣಗಾಗಿದೆ, ನಾವು ಇನ್ನು ಜೀವನವನ್ನು ಸಹಜ ಜೀವನವನ್ನು ನಡೆಸ್ಬೋದು ಗ್ರಾಮಕ್ಕೆ ತೆರಳಿ ಅಂತ ಯುವಕರು ಏನು ಮದುವೆ ಆದವರು ಇಬ್ಬರು ಕೂಡ ಗ್ರಾಮಕ್ಕೆ ತೆರಳಿರ್ತಾರೆ. ಇಂತಹ ಒಂದು ಸಮಯದಲ್ಲಿ ಒಂದು ಯುವತಿಯ ಮನೆಯವರು ತಮ್ಮ ಹಳೆಯ ಸೇಡನ್ನು ಮನದಲ್ಲಿಟ್ಟುಕೊಂಡು ಮರ್ಯಾದೆಗೆ ಅಂಜಿ ಮರ್ಯಾದಾ ಹತ್ಯೆಯನ್ನು ಮಾಡಿರುವಂಥದ್ದು. ಕೊಡ್ಡಲಿಯಿಂದ ಆಕೆಗೆ ಹತ್ಯೆಯನ್ನು ಮಾಡಲು ಮುಂದಾಗ್ತಾರೆ. ಸಹಜವಾಗಿ ಸಕಾಲದಲ್ಲಿ ವಿವೇಕಾನಂದ ಆಸ್ಪತ್ರೆಗೆ ಕರೆತರಾಗುತ್ತೆ. ಇಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ. ಯುವತಿ ಈಗ ಸಾವನ್ನಪ್ಪಿರುವಂಥದ್ದು. ಈಗಾಗಲೇ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು, ವರಿಷ್ಠ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿರುವಂಥದ್ದು. ಅಗತ್ಯ ಮಾಹಿತಿಯನ್ನು ಕಲೆ ಹಾಕ್ತಿರುವಂಥದ್ದು. ಕಾವ್ಯ, ನಿಜಕ್ಕೂ ಕೂಡ ಹುಬ್ಬಳ್ಳಿ ಧಾರವಾಡವನ್ನು ನಾವು ಮುಂದುವರಿದ ಜಿಲ್ಲೆ ಅಂತೀವಿ. ಇಲ್ಲಿ ಸಾಕಷ್ಟು ಸಾಹಿತಿಗಳಿದ್ದಾರೆ, ಸಾಕಷ್ಟು ಪ್ರಜ್ಞಾವಂತ ನಾಗರಿಕರಿದ್ದಾರೆ. ಇಂತಹ ಒಂದು ನಾಗರಿಕ ಸಮಾಜದಲ್ಲಿ ಈ ರೀತಿಯಾಗಿ ಮರ್ಯಾದೆ ಹತ್ಯೆ ಆಗಿರುವಂಥದ್ದು ಎಲ್ಲರೂ ತಲೆ ತಗ್ಗಿಸುವಂತಹ ಒಂದು ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿರುವಂಥದ್ದು. ಕಾವ್ಯ.